वास्तव न्यूज में स्वागत है आपका। मैं हूं सरदार। विजयपुर शहर में डॉक्टर BR अम्बेडकर सर्कल में बहुत बड़े पैमाने से वहां पर दलित विद्यार्थी परिषद संगठन से इतनी बड़ी आंदोलन किया गया, मगर आंदोलन तो हो गया, मगर विजयपुर शहर में बहुत सारे रोड और रास्ते अब बंद होकर ट्रैफिक जाम से लोग परेशान अब इतनी उठाना पड़ गया ताकि उनको रोड से पास होने से कई घंटों भर उनको मुश्किलें झेलना पड़ गया ताकि ये आंदोलन से। अब वहां पर आंदोलन तो कर्नाटक सरकार के विरोध करने लगे हैं, यानी कि अब तो कांग्रेस सरकार के विरोध ये आंदोलन इतने बड़े पैमाने में कई घंटों भर ये आंदोलन चलने लग गया ताकि अमीर बाप के बच्चे और नेताओं के बच्चे दूर दूर दूसरे विदेशों में, अमेरिका ना जाने दूसरे विदेशों में उनकी पढ़ाई होती है और वो बहुत बड़े पैमाने में वहां पर पढ़ लिख कर एक अच्छे व्यक्ति बनकर तो आ तो जाते हैं, मगर गरीब कहां पढ़ेगा और कहां लिखेगा अब तो ये किस्मत ही जाने। ताकि गरीब तो यहीं पर पढ़ लिखना है, इसी देश में पढ़ लिखना है, ताकि इसलिए वो गरीब है ताकि वो अमेरिका, स्विट्जरलैंड और दूसरे देशों में वो पढ़ नहीं सकते। ताकि ये गरीब के बच्चे हैं, ताकि मजदूर के बच्चे हैं, छोटे मोटे नौकरीदार के बच्चे हैं, ताकि इसलिए वहां पर नहीं पढ़ सकते। आजकल पैसे वाले बहुत दूर दूर देशों में आजकल पढ़ाई वहां पर होने लग गई है। यहाँ पर तो पढ़ाई होने लग गई है, मगर सरकारी नौकरी नसीब नहीं है। बहुत सारे दूसरे गांव से आकर बड़े बड़े शहरों में अब पढ़ाई लिखाई होने लग गई है, मगर पढ़ाई लिखाई होने लग गई है, उम्र चले जाने लग गई है, मगर अब तक कोई भी नौकरी का नाम अब तक नसीब नहीं हो पा रहा। ताकि आज ये सब सोचकर ये सब आक्रोश अपनी जितनी भी है बाबा साहब भीमराव अंबेडकर सर्कल में यहाँ पर किस तरह से भाषण होने लग गई है कांग्रेस सरकार के विरोध, आप इसी रिपोर्ट में आइए देखेंगे। एक रिपोर्ट में ನಾವೆಲ್ಲರೂ ಕೂಡ ಕೃತಜ್ಞರಾಗಿರೋಣ। ಅದೇ ರೀತಿ ನಾವು ಈಗ ಇದನ್ನು ಪ್ರಕ್ರಿಯೆ ಪ್ರಾರಂಭ ಮಾಡಲಿದ್ರೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ವಾರದಲ್ಲಿ ಮತ್ತು ಅಪರ ಜಿಲ್ಲಾಧಿಕಾರಿ ಬಿಡ್ತೀನಿ, 16,000 ಬಿಡ್ತೀನಿ, 12,000 ಬಿಡ್ತೀನಿ, 4 ವರ್ಷ ಆಯ್ತು, 10 ವರ್ಷ ಆಯ್ತು, 1,000 ಬಿಡಾಕ್ರಿ. ಅಲ್ಲ, ನಾವು ಮನಿಯಿಂದ ತಂದೆ ತಾಯಿ ಮೊದ್ಲ ನಾವ್ ಹೆಣ್ಮಕ್ಳ ಮದ್ವೆ ಆಗುವ ಎಲ್ಲಿ ಓದ್ತೀಯ ತಂದ್ ಅವ್ರ ಜಿದ್ದು ಕಟ್ಕೊಂಡ್ ನಾವ್ ಇಲ್ಲಿ ಬಂದ್ ಹೈರಾಣ ಆಗಿ ಊಟ ತಿನ್ಕೊಂಡ್ ನಾವ್ ಹೈರಾಣ ಆಗಿ ಇಳ್ಕೊಂತೀವಿ. ಅವ್ರ ನಮ್ಮ ರೊಕ್ಕ ತಗೊಂಡ್ ಅವ್ರ ಮಕ್ಕಳಿಗೆ ವಿದೇಶದಾಗ AC ಕೆಳಗೆ ಕುಂದಿಸಿ ಓದಿಸ್ಲಾಕತ್ತಾರ. ಕೊಡಕ್ ತಯಾರಿಲ್ಲ, ಮತ್ ಇವ್ರಿಗೆ ಯಾಕ್ತಾರ ನಾವ್ ಹಾಕಿದ್ ಭಿಕ್ಷನ್ ಹೋಗಿ ಕುಂತಾರ. ನಮ್ ತಂದೆ ತಾಯಿ ಮುಂದೆ ಹಿಡಿದು ಸಂಜೆ ತನ ಹೊರಗಾಡಿ ದುಡದ ಅವ್ರು ತಿನ್ನ ಕೂಲಿ ಅಂತ ನಮಗ್ ಕೊಟ್ಟು ಕಳ್ಸಕತ್ತಾರ. ಇದನ್ನೆಲ್ಲ ನೀವು ತಲೆಯಾಗ ಇಟ್ಕೊಳ್ಳಾರ್ದೆ ಈ ತರ ನಮ್ ಜೊತೆ ಆಟ ಆಡಕತ್ತೀರಿ. ನೀವು ಹೊಟ್ಟಿಗೆಲ್ಲ ತಿಪ್ಪು ನಮ್ ಜಾಗದಾಗ ನಿಮ್ ಮಕ್ಕಳು ಐತಿತ್ತಂದ್ರೆ ನೀವು ತಿಂದಿರ್ತಿದ್ರೆ ಈಗ
ಮಾಡಿದ್ರಿ ಚಲೋ ಐತಿ ನೋಡ್ರಿ ಇವ್ರಿಗೆ ಎಲ್ಲಾ ರಿಸಲ್ಟ್ 100% ಬೇಕಂತ ಟೀಚರ್ ಮಾತ್ರ ಒಬ್ರೇ ಬೇಕಂತ ಬೇಕಂತ ಪೊಲೀಸರು ಮಾತ್ರ ಒಬ್ರೇ ಬೇಕಂತ ಅವ್ರ ಮುತ್ತೆ ಬಂದ್ ಕಾಯ್ತಾನೆ ರಿಸಲ್ಟ್ ಬೇಕಂದ್ರ 100 ಶಿಕ್ಷಕರಿಗೆ ನೇಮಕಾತಿ ಮಾಡ್ರಿ ಇವಾಗ ರಕ್ಷಣೆ ಬೇಕಂದ್ರೆ 100 ಜನ ಪೊಲೀಸರಿಗೆ ನೇಮಕ ಮಾಡ್ರಿ 100 ಜನ PSI ನೇಮಕ ಮಾಡ್ರಿ ಏನು ಅನ್ನೋದು ತಮಗೆಲ್ಲ ಬೇಕಂತ ನಮಗೇನು ಬೇಡ ಅಂತ ನಮಗ್ ಮಾತ್ರ ಸೆಕ್ಯೂರಿಟಿ ಬೇಕಂತ ನಾವು ಇಲ್ಲಿ ಹೊರ ಹಾಕಿ ಬಿಸಿಲಾಗಿ ಕುಂತು ಬೇಕೇ ಬೇಕು ನ್ಯಾಯ ಬೇಕಂತೇಳಿ ಮಾತಾಡ್ಬೇಕಂತ ಯಾವ ನ್ಯಾಯ ರೀ ಇದು ನೋಡ್ರಿ ಇಷ್ಟ ಹೇಳುದು ಕೊಟ್ರಿ ಚಲೋ ಐತಿ ಕೊಡ್ಲಿಕ್ಕಂದ್ರ ನೌಕರಿ ಬೇಕು ನೌಕರಿ ಬೇಕು 5 ವರ್ಷ ಮಾಡಿದ್ರಿ ನಿಮ್ದು ಚಲೋ ಐತಿ ಇಲ್ಲಾಂದ್ರೆ ಇನ್ನ 2 ವರ್ಷ ನೀವ ಇರಂಗಿಲ್ಲ ಏನು ಆಗ್ತಾ ಇಲ್ಲ ಓದೋದು ಯಾವ ರೀತಿ ನಡೀತಾ ಇದೆ ಏನ್ ನಡೀತಾ ಇದೆ ಅಂತೇಳಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಲ್ಲ ಅವ್ರು ಎಚ್ಚೆತ್ಕೊಳ್ಳಲ್ಲ ಯಾಕ ಅವ್ರಿಗೆ ಯಾವ್ದೇ ಕ್ವಾಲಿಫಿಕೇಶನ್ ಇಲ್ಲ ರಾಜಕೀಯಕ್ಕೆ ಯಾವ್ದೇ ರೀತಿಯಾದಂತ ಅವಕಾಶಗಳಿಲ್ಲ ಯಾವ್ದೇ ಟೆಸ್ಟ್ಗಳಿಲ್ಲ ಅಲ್ಲಿ ಅದಕ್ಕೆ ಅವ್ರ ಅಗದಿ ಆರಾಮ ಮ್ಯಾಲ ಕುಂತ್ಕೊಳ್ಳಲ್ಲ ಓಟ್ ಕೇಳೋ ಟೈಮಿಗೆ ಬರ್ತಾರ ಮಾತಾಡ್ತಾರ ಏನ್ರ ಮುಂದಿಟ್ ಕೊಡ್ತಾರ ಆಯ್ತು ಹೋಗಿ ಆರಾಮ 5 ವರ್ಷ ಆಡ್ತಾರ ಅವ್ರಿಗೂ ಕ್ವಾಲಿಫಿಕೇಶನ್ ಅಂತ ಹೇಳ್ರಿ ಅವ್ರಿಗೂ ಅರ್ಹತೆಗಳನ್ನ ಅಂತ ಹೇಳ್ರಿ ಅವ್ರಿಗೂ ಒಂದು ಎಕ್ಸಾಮ್ ಅಂತ ಹೇಳ್ರಿ ಅವರು ಕುಂತು ಒಂದಿಟ್ಟು ಓದ್ಕೊಳ್ಳಿ ಅವಾಗ ಬರ್ರಿ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಎಲ್ಲಿವರೆಗೂ ಅವರಿಗೆ ಈ ಒಂದು ಪರಿಸ್ಥಿತಿನ ಅವ್ರು ಫೇಸ್ ಮಾಡೋದಿಲ್ಲ ಅಲ್ಲಿವರೆಗೂ ಇದು ಅವ್ರಿಗೆ ಗೊತ್ತಾಗೋದಿಲ್ಲ ತಾವೊಬ್ರು ರಾಜಕೀಯ ಬಂದ್ರ ನೆಕ್ಸ್ಟ್ ಅವ್ನ ಮಗನ ನಾ ರಾಜಕೀಯ ನಡಿನೇ ಆಯ್ತು ಇಡೀ ವಂಶನೇ ರಾಜಕೀಯದೊಳಗೆ ಹೋಗಿ ಅವರಷ್ಟೇ ಉದ್ದಾರ ಆದ್ರೆ ನಾವಿವಾಗ ಆಗೋದು ಆಯ್ತಪ್ಪ ಸರ್ಕಾರ ನೌಕರಿ ಒಂದೇ ಏನು ನಿಮ್ಗೆ ಏನು ಕ್ಯಾರೆಕ್ಟ್ ಕಲಿನೇ ಇಲ್ಲೇನೋ ಕ್ರಿಯೇಟಿವಿಟಿ ಇಲ್ಲೇನೋ ಅಂತ ಕೇಳ್ತಾರ ಆಯ್ತು ಎಲ್ಲಾ ಮನೆ ಪರಿಸ್ಥಿತಿನೂ ಬಂಡವಾಳ ಹಾಕೊಂಡ್ ಮಾಡ್ತೀವಿ ಅನ್ನೋ ಹಂಗ ಇರಂಗಿಲ್ಲ ಇವನ್ ನಾವ್ ಬಂಡವಾಳ ಕೇಳ್ಬೇಕಂತಂದ್ರೆ ಹಿಂದೆ ನಮಗ್ ಆಸ್ತಿ ಬೇಕು ಇಲ್ಲ ಸರ್ಕಾರ ನೌಕರಿ ಬೇಕು ಯಾವ ಗೌರ್ಮೆಂಟ್ ಬ್ಯಾಂಕ್ ನಮಗ್ ನೌಕರಿ ಏನಾದ್ರು ಲೋನ್ ಕೊಡಂಗಿಲ್ಲ ಒಂದು ಗೌರ್ಮೆಂಟ್ ಅವ್ರ ಸೈನ್ ಬೇಕಲ್ಲಿ ಹಿಂದೆ ಆಸ್ತಿ ಇದ್ದವ್ರ ಸೈನ್ ಬೇಕಲ್ಲಿ ಸಾಕ್ಷಿಗೆ ಅಲ್ಲಿ ತನ ಲೋನ್ ಕೊಡೋದಿಲ್ಲ ನಮಗ ಕೊಡೋದಿಲ್ಲ ಎಲ್ಲ ರಾಜ್ಯದೊಳಗೂ ನೋಡ್ತೀವಿ ವಯೋಮಿತಿ 30-33 ಅಂತೇಳಿ ಇಟ್ರಂತಂದ್ರೆ ನಮ್ದ್ರ 25 ಯಾಕ 25 ಅಷ್ಟ ನೌಕರಿ ತಗೊಂಡ್ ಇದನ್ ಮಾಡ್ಕೋಬೇಕಲ್ಲ ಡಿಗ್ರಿ ಮುಗಿದಾಗ 21 ಆಗಿರ್ತಾದ್ರು ಎಲ್ಲಿ 25 ಏನ್ 2 ವರ್ಷ ಕುಂತ ಆರಾಮ ಮಾಡ್ಕೋತೀನಿ ಅನ್ನಕ್ಕೇನ್ ಅವಾಗಿನ ಸಿಲೆಬಸ್ ಅದ ಡೇ ಟು ಡೇ ಕರಿಕ್ಯುಲಮ್ ಚೇಂಜ್ ಆಗ್ತದ ನೀವು ಫೇಸ್ ಮಾಡಿರಿ ಇದನ್ನ ಡೇ ಟು ಡೇ ಜನರೇಷನ್ ಚೇಂಜ್ ಆಗ್ತಿರ್ತದ ನೀವು ಕಲ್ತಿರಿ ಇದನ್ನ ನೀವು ಮಾಡಿರಿ ನೀವಿದ್ದಾಗ ಹೆಂಗಿತ್ತು ಈಗ ಬರ್ಬರ್ತಾ ಹೆಂಗ ಆಗಕತ್ತದ ಏನೈತಿ ಕಾಂಬಿನೇಷನ್ ಯಾವ ತರ ಹೊಂಟದ ಏನ್ರ ಗೊತ್ತದ ನಿಮಗ ಅಟ್ಲೀಸ್ಟ್ ಮೊನ್ನೆ ಟಿಟಿ ಅಂದ್ರೆ ನಮಗ್ ಗೊತ್ತಾಗಿಲ್ಲ ಅವರಿಗೆ ಅಂತವರಿಗೆ ಟಿಟಿ ಆರ್ಗ್ಯುಮೆಂಟ್ ಕರಿಬೇಕು ಅಥವಾ ವರ್ಷಕ್ಕೊಮ್ಮೆ ಕರಿಬೇಕು ಒಂದು ಕಾಮನ್ ಸೆನ್ಸ್ ಟಿಟಿ ಲಾಫಾರ್ಮ್ ಇಲ್ಲ ಅವರಿಗೆ ಟಿಟಿ ಲಾಫಾರ್ಮ್ ಎಲ್ಲಿ ನಮಗ ಆಮೇಲೆ ಎಷ್ಟೋ ಟೀಚರ್ಸ್ ನೌಕರಿ ಖಾಲಿ ಅದಾವ 20-30-40 ಸಾವಿರ ಗಟ್ಟಲೆ ಕರೆದು 2 ಸಾವಿರ ಕರೋದ್ನೆ ಚಿಲ್ಲರೆ ಕರೋದ್ನೆ ಮ್ಯಾಗಿನ ಚಿಲ್ಲರೆ ಟೀಚರ್ಸ್ ಬರಲಿಲ್ಲ ಮುಚ್ಚಿಬಿಡೋದು ಎಜುಕೇಶನ್ ಎಲ್ಲಿ ಸಿಗ್ತಕ್ಕೆ ಸಣ್ಣ ಮಕ್ಕಳಿಗೆ ಬಡವರೆಲ್ಲಿ ಕಲಿಬೇಕು ಬಡವ್ರು ಕಲಿಯಂಗೂ ಇಲ್ಲ ಬಡವರು ಉದ್ಯೋಗ ತಗೊಳಂಗೂ ಇಲ್ಲ ನೀವು ಮಾಡೋ ರೀತಿ ನೋಡಿದ ದಯವಿಟ್ಟು ಒಂಚೂರು ವಿಚಾರ ಮಾಡ್ರಿ ನಾವು ರೊಚ್ಚಿಗೆದ್ವಿ ಅಂತಂದ್ರೆ ರಾಜಕೀಯ ರಾಜಕೀಯಕ್ಕೂ ಕ್ವಾಲಿಫಿಕೇಶನ್ ಬೇಕು ರಾಜಕೀಯಕ್ಕೆ ಎಕ್ಸಾಮ್ ಪಾಸ್ ಮಾಡಿದ್ವಿ ಅಂತಂದ್ರೆ ನೀವು ಯಾರು ಎಲ್ಲೂ ಪಾಸ್ ಮಾಡೋದಿಲ್ಲ ಅದ್ರ ಸಮೀಪ ಬರಲ್ಲ ದಯವಿಟ್ಟು ಈ ರೀತಿಯಾದಂತ ಒಂದು ಕ್ರಿಯೇಟಿವಿಟಿ ಇದೆ ಅಂದ್ರೆ ಇಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಕ್
ಸಮಾಧಾನ ಇರಲಿ. ನಾ ಇಲ್ಲಿ ಕಾಂಪಿಟೇಟಿವ್ ಫಸ್ಟಿಗೆ ಬಂದಕ್ರೆ 2023 ಜೂನ್ 23 ಡೇಟ್ ನೆನಪಿರ್ಬೇಕು. ನಾ ಹೇಳ್ತೀನಿ, 3 ಜನ ರೂಮ್ಮೇಟ್ ಇದ್ದೇವ್ ನಾವು. ಒಬ್ಬ ಅಣ್ಣ ಇದ್ದ, ಅವ ಫಸ್ಟಿಗೆ ಕನ್ನಡ ಬರ್ಸ್ ಮಾಡಕ್ ಚಾಲು ಮಾಡಿದ 2018. ಬಸ್ ಸುಪ್ರೀಂ ಕೋರ್ಟ್ CJI ಯಾರಾದ್ರು ರಂಜನ್ ಗೊಗೊಯ್, ಅವಾಗಿಂದ ಬರ್ದ UV ಲಲಿತ, ಆಮೇಲೆ ಅರವಿಂದ್ ಚಂದ್ರ ಬೋಬ್ಡೆ, ಆಮೇಲೆ DV ಚಂದ್ರಚೂಡ, BR ಗವಾಯಿ. ಅದು ಆಗಿಂದ ಈಗ ಇನ್ನೊಂದು ಚೇಂಜ್ ಆಗ್ಲಿಕತ್ತ, ಸೂರ್ಯಕಾಂತ್ ಅಂತೇಳಿ. ಆದ್ರ ಅವ ಇನ್ನೂ ಜಾಬ್ ಸಿಕ್ಕಿಲ್ಲ, ಇನ್ನೂ ಇಲ್ಲೇ ರೂಮ್ ನಾಗ ಕುಂತ ಕರೆಂಟ್ ಅಫೇರ್ಸ್ ಬರ್ಲಿಕತ್ತಾನ. ಇನ್ನೊಬ್ಬ ಹೇಳ್ತೀನಿ, 3 ಜನ ರೂಮ್ಮೇಟ್ ಒಳಗೆ ಇನ್ನೊಬ್ಬ ಇದ್ದ, ಅವ್ನ್ ಮದುವೆ ಆಗಿತ್ತು. ಅವ್ರ ಮಾಮಾಗ ಮದುವೆ ಇನ್ನು ಮಾತು ಕೊಟ್ಟು ಬಂದಿದ್ದ 2022 ಸೆಪ್ಟೆಂಬರ್ ಒಳಗ 3 ತಿಂಗಳ ಎಕ್ಸಾಮ್ ಬರೆದ್ ಬರ್ತೀನಿ ಮಾವನ, ಅದಕ್ಕಿಂತ ಹೆಚ್ಚು ತೊಗೊಳಲ್ಲ ಅಂತೇಳಿ. ಅದಾದ್ಮ್ಯಾಗ ಏನಾಗಿದೆ ಅಂತ ಕೇಳಿ 3 ತಿಂಗಳ ಆದ್ಮೇಲೆ 1 ತಿಂಗಳು ಅನ್ಕೋತು. ಈಗ ಅವ್ನ ಮೊನ್ನೆ ಗಂಡು ಮಗೊಂದು ಇದಾಯ್ತು. ಅವ್ರ ಮಾವ ಹೇಳ್ತಾನೆ, ಇನ್ನೇ ಮಂದ ಮಾವ 3 ತಿಂಗಳಾಗ ಏನ ಬಿಡ್ತಾರಂತ ಬರೋದ್ ಬರ್ತೀನಿ, ನೀ ಏನ್ ಬಿಡುದು ಬೇಡ, ನನ್ನ ಬಲಿ ಬಾಯಿಲಿ ಕೆಲ್ಸಕ್ಕೆ ಅಂದ. ಈಗ ಉಳಿದವನ ಒಬ್ಬನೇ, ನಾ ಜಾಬ್ ತೋತೀನಿ ಒಂದೇ ಗ್ಯಾರಂಟಿ ಇಲ್ಲಿ ಇವ್ರ ಮ್ಯಾಗ ಇನ್ನೊಂದು ಲಾಸ್ಟ್ ಈ ಕಾಮಿಡಿ ಅಲ್ಲ. ಸಿದ್ದರಾಮಯ್ಯ ಅವರು ಫಸ್ಟಿಗೆ 2023 ಅಧಿಕಾರಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಹುರುಪ್ ತುಂಬ್ತಾರ ಇವರು. ಆಧುನಿಕ ಸುಳ್ಳುಗಾರ ಸಿದ್ದರಾಮಯ್ಯನವರೇ, ಅತಿ ಶೀಘ್ರದಲ್ಲೇ ನೇಮಕಾತಿ ಮಾಡ್ತೀನಿ ಅಂತ ಹೇಳೋದು ಪರಮೇಶಿ ಅವರೇ. ನಡೆದಾಡುವ ಸುಳ್ಳುಗಾರ ಈ ಮಧು ಬಂಗಾರಪ್ಪನವರೇ. ಕಲ್ಯಾಣ ಕ್ರಾಂತಿ ಬಸವಣ್ಣನವ್ರ ನಾಡದಂಗ ಕೇಳತ್ತೇವು. ಅವತ್ತು ನೇಪಾಳನಾಗ ಆದಂಗ ಇವತ್ತು ಕರ್ನಾಟಕದಾಗ ಆಯ್ತು. ಬೇಕೇ ಬೇಕು ನ್ಯಾಯ, ಯಾವತ್ತು ಅನ್ನಲ್ಲ, ಇನ್ನೂರಿಗೆ ಅಂದಿಲ್ಲ. ಒಂದೇ ನಮ್ದು ಹೋರಾಟ. ನೇಪಾಳ ಏನದ ಹಿಮಾಲಯದಾಗ ಬೆಳೆದು ಅಂತ ಶೀತದಾಗಿದ್ದವ್ರೆ ನೇಪಾಳದವ್ರು ಸರ್ಕಾರ ಕೆಡತಾರಂದ್ರ ಉಪ್ಪು ಖಾರ ತಿಂದಂತವ್ರು ಇವರು. ನೇಪಾಳದವ್ರ ಕಡೆ ಚೀನಾ ಕಡೆ ಓಡೋದ್ರು, ನೀವೆಲ್ಲಿ ಓಡೋತಿರ್ತಮ್ಮ? ನಾವು ಯಾವತ್ತು ಇದು ವಿದ್ಯಾರ್ಥಿಗಳ ಶಾಂತಿಯುತ ಪ್ರತಿಭಟನೆ ಅಂತ ಹೇಳ್ಕೋಬೇಡ್ರಿ. ಕರ್ನಾಟಕ ಜಂಜಿ ಹೋರಾಟಗಾರರು ಇವತ್ತು ಎಚ್ಚರಿಕೆ. ಲಾಸ್ಟ್ ಏನೂ ಇಲ್ಲ, ಕರ್ನಾಟಕ ಗೌರ್ಮೆಂಟ್ ಕೆಡವಿಂದೆ ನಾವು ನೇಮಕಾತಿ ಪತ್ರ ತಗೋಬೇಕಂದ್ರೆ ಅದಕ್ಕೂ ರೆಡಿ ನೀವು. ಸಿದ್ದರಾಮಯ್ಯನವ್ರೆ ಇವರು ಯೂಟ್ಯೂಬ್ ನ ಕ್ಲಾಸ್ ಮಾಡಕಾರ ನಾ ಇನ್ನೊಂದ್ ಕೇಳಿನಿ. ಒಳಗ್ ಮೀಸಲಾತಿ ಜಾರಿ ಆಯ್ತು, ಅವತ್ತು ಹೇಳಿದ್ರು ಇನ್ನೊಂದ್ 3 ತಿಂಗಳ ಅಂತಂದ್ರು. 3 ತಿಂಗಳ ಆದ್ಮ್ಯಾಗ 1 ತಿಂಗಳ ಅವ್ ಯೂಟ್ಯೂಬ್ ಕ್ಲಾಸ್ ಮಾಡೋನೇ ಬಿಟ್ಟಾನ. ಅಲ್ಲ, ಅವ್ರಿಗೂ ಏನಾಗಿಬಿಟ್ಟದಂದ್ರೆ ನಾವ್ ಏನ್ ಮಾಡಬೇಕಪ್ಪ, ಏನ್ ಹೇಳಿದ್ರು ಬರೀ ಸುಳ್ಳು ಮಾಡ್ಲತ್ತಾರ. ನಾವು ಲಾಸ್ಟ್ ಇದು ನಾವ್ ಯಾರು ಹೋರಾಟ ಬೇಡಿಕೆ ಇಲ್ಲ ನಮ್ದು. ಇವತ್ತಿನ ನನಗೆ ಬಹಳ ಬೇಡಿಕೆ ಇರತ್ತ, ಬಟ್ ನನ್ನ ಹಿಂದೆ ಬಹಳ ಜನ ಅದಾರ, ಅದಕ್ಕೆ ಅವ್ರಿಗೆ ಅವಕಾಶ ಧನ್ಯವಾದಗಳು. ವಿದ್ಯಾರ್ಥಿಗೋಸ್ಕರ ಒಂದು ಸಂಘಟನೆ, ಅದು DVS ದಲಿತ ವಿದ್ಯಾರ್ಥಿ ಪರಿಷತ್, ಅದಕ್ಕೆ ನನ್ನ ಇವತ್ತವರೆಲ್ಲ ಒಂದು ಸಂಘಟನೆ ಮಾಡಿ ಇವತ್ತೊಂದು ಹೋರಾಟ ಮಾಡಕ್ಕೆ ಒಂದು ಅವಕಾಶ ಮಾಡಂತ ಪಟ್ಟಂತವ್ರಿಗೆ ಮೊದಲ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನಾನು ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಸುಮ್ನೆ ಮಾತಾಡಕ್ ನನಗೆ ಇಷ್ಟ ಇಲ್ಲ. ನಾನು ಪ್ರೂಫ್ ಇಟ್ಕೊಂಡೇ ಮಾತಾಡ್ತೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ನಿಮ್ಗೊಂದು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ದಯವಿಟ್ಟು 2020ರಲ್ಲಿ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಮಾನ್ಯ ಗೃಹ ಸಚಿವರಾದಂತ ಬಸವರಾಜ ಬೊಮ್ಮಾಯಿಯವರಿಗೆ ಒಂದು ಲೆಟರ್ ಅನ್ನ ಬರೀತೀರಿ. ಏನು ಬರೀತೀರಿ ಅಂತಂದ್ರ, ನಮ್ಮ ಸರ್ಕಾರ ಬಂದ್ರ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನ SC/ST 33, ಜನರಲ್ ಕೆಟಗಿ 30 ಮಾಡ್ತೀನಿ ಅಂತೇಳಿ ನೀವು ಕೊಟ್ಟಂತ ಹೇಳಿಕೆ ಇದು. ನೀವು ಬರೋ ಕೊಟ್ಟಿರಿ. ಅವತ್ತೇನಂದ್ರಿ, ನಮ್ಮ ಸರ್ಕಾರ ಬಂದ್ರೆ ನಾವು 33 ಮಾಡ್ತೀನಿ ಅಂದ್ರಿ. ಸ್ವಾಮಿ, ನಿಮ್ ಸರ್ಕಾರ ಇದೆಯಲ್ಲ, 3 ವರ್ಷ ಆಯ್ತು ಬಂದು, ಏನ್ ಮಾಡ್ತಾ ಇದ್ದೀರಿ? 3 ವರ್ಷ ಆಯ್ತು, ಏನ್ ಮಾಡ್ತಾ ಇದ್ದೀರಿ? 3 ವರ್ಷ ಅಂತೇಳಿ ಕೋವಿಡ್ ಅಂತೇಳಿ ಎಲ್ಲಾ ವಿದ್ಯಾರ್ಥಿಗಳನ್ನ ಕೊಂದ್ರಿ. ಇದೇ ಇತ್ತೀಚೆಗೆ 1 ವಾರದ ಹಿಂದೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡು ಧಾರವಾಡದಾಗ ಹೇಳಕ್ ಕೊಟ್ಟಿದ್ದಾನೆ. ಯಾರಿಗೂ ಕಡೆ ಅವ್ರ ತಂದೆ
ತಂದೆ ತಾಯಿ ಅವ್ರ ಮಕ್ಕಳ ತಂದ್ಕೊಳ್ಳೋ ತಾಕತ್ ನಿನಗಿದೆಯಾ? ತಾಕತ್ತಿದೆಯಾ? 3 ವರ್ಷ ಆಯ್ತು ಕೋವಿಡ್ ಅಂತ ಏನಿಲ್ಲ, ನಮ್ಮ ವಯೋಮಿತಿ ಅಲ್ಲೇ ಕಳೆದೋಯ್ತು. ಇತ್ತೀಚೆಗೆ ಏನೋ ನೇಮಕಾತಿ ಮಾಡ್ತಿರುತ್ತೆ ಭರವಸೆ ಇಟ್ಟು ಕೂತಿದೀವಿ. ಒಳ ಮೀಸಲಾತಿ ಅಂತೇಳಿ 1 ವರ್ಷ ಏನೋ ಕಡಿಮೆ ಮಾಡಿದ್ವಿ. ಅಲ್ಲಿ 1 ವರ್ಷ ವಯೋಮಿತಿ ಕಳೆದ್ರು. 27 ಈಗ ಏನೋ ಒಂದ್ಸಲ ವಿದ್ಯಾರ್ಥಿಗಳನ್ನ ಕಣ್ಣು ವರ್ಷಕ್ಕೆ 3 ವರ್ಷ ವಯೋಮಿತಿ ಕೊಟ್ಟು ಅದನ್ನ ಇಲ್ಲಿಗೆ ಹೆಣ್ಣು ಮಾಡಾಕ್ತೀವಿ. ಸ್ವಾಮಿ ನಾವು ಕೇಳ್ತಾ ಇರೋದು 5 ವರ್ಷ ವಯೋಮಿತಿ ಸ್ವಾಮಿ. 5 ವರ್ಷದಿಂದ ಯಾವ ನೇಮಕಾತಿ ಇಲ್ಲ, ಯಾವ ನೇಮಕಾತಿ ಮಾಡಿರಿ. ಇಂದಿನ ಬಿಜೆಪಿ ಸರ್ಕಾರದಾಗ ಇದ್ರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಿಗೆ ಮಾಡ್ತೀನಿ ಅಂತ 3 ವರ್ಷ ನೀವೇ ಹೇಳಿದಿರಿ. ಈಗ 3 ವರ್ಷ PSI ಹಗರಣ, ಒಳ ಮೀಸಲಾತಿ, ಕೋವಿಡ್ ಎಲ್ಲ ಇಟ್ಕೊಂಡ್ರಿ. ಏನ್ ಮಾಡ್ತಾ ಇದ್ದೀರಿ ನೀವು? ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ರಿ. ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಪೊಲೀಸ್ ಕಾನ್ಸ್ಟೇಬಲ್? 35, 34, 37 ಇದೆ. ನಮ್ಮ ರಾಜ್ಯದಲ್ಲಿ ಎಷ್ಟಿದೆ? ನಮ್ಗೆ ಯಾರೋ ಹೇಳಿಕೆ ಕೊಟ್ರು 27, 36 ಮುದುಕರು ಆಗ್ತಾರೆ, ಅವ್ರೇನು ಪೊಲೀಸ್ ಆಗ್ತಾರೆ ಅಂತ. ಸ್ವಾಮಿ 60 ನೀವು ಮುದುಕರಾಗಿದ್ರು. 60 ಸ್ವಾಮಿ 75 ವರ್ಷದಲ್ಲಿ ರಾಜಕೀಯ ಇದೆ. 30 ವರ್ಷ ಬಂದ್ರೆ ಹೆಂಗ್ ಹುಡುಗರು ಮುದುಕರು ಹೆಂಗ್ ಆಗ್ತಾರೆ? ಹೆಂಗ್ ಸಾಧ್ಯ ಇದೆ? ಆದ್ರೆ ಅದಕ್ಕೆ ಆದ ಹೋರಾಟ ಇದೆ, ಅದಕ್ಕೆ ಆದ ಫಿಸಿಕಲ್ ಇದೆ. ಯಾವ ಫಿಟ್ ಆಗ್ತಾನೆ ಒಳಗೆ ಹೋಗ್ತಾನೆ, ಫಿಟ್ ಇಲ್ಲ ಮನೆಗೆ ಹೋಗ್ತಾನೆ. ಅದಕ್ಕೆ ನಾವು ಒಂದೇ ಹೇಳಕತ್ತೀನಿ, ಬೇರೆ ಬೇರೆ ರಾಜ್ಯದ ಕಾನ್ಸ್ಟೇಬಲ್ ವಯೋಮಿತಿ ಎಷ್ಟಿದೆ ಗೊತ್ತಾ? ಮಹಾರಾಷ್ಟ್ರ 18% ಸ್ಟಾರ್ಟ್ ಆಯ್ತಂದ್ರೆ ಜನರಲ್ ಕೆಟಗರಿ 31, SC/ST OBC 33 ಇದೆ ಮಹಾರಾಷ್ಟ್ರದಲ್ಲಿ. ಮಧ್ಯಪ್ರದೇಶದಲ್ಲಿ 33, ಜನರಲ್ 38 SC/ST ಇದೆ. ಗುಜರಾತ್ 30, 33, ತೆಲಂಗಾಣ 31, 33, ಕೇರಳ 34, 33, ಕರ್ನಾಟಕ ಮಾತ್ರ 20. ಅದಕ್ಕೆ ನಾವು ಯಾವುದೇ ಸರ್ಕಾರಕ್ಕೆ ನಿಂದನೆ ಆಗಲಿ ನಾನು ಕೇಳಲ್ಲ. ನಾನು ಕೇಳ್ತಾ ಇರೋದೊಂದು ನ್ಯಾಯವಂತ ಬೇಡಿಕೆ ಅದ. ಅದಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯ ತುಂಬಾ ಬಡವರ ಕಾಳಜಿ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅವರು ಸಿದ್ದರಾಮಯ್ಯ ಮಾತ್ರ ಅದಕ್ಕೆ ನಾವು ಏನು ಬೇಡಿಕೆ ಮಾಡ್ತೇವೆ. ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನ SC/STಗೆ 33, ಜನರಲ್ ಕೆಟಗರಿಗೆ 30 ಮಾಡಿ ಇರ್ತೇವೆ. ದಯವಿಟ್ಟು ನೀವು ಮಾಡಿದ್ರೆ ಸಿದ್ದರಾಮಯ್ಯ ಸಭೆ ನಿಮ್ ಫೋಟೋ ಮನೆ ಇಟ್ಟು ಪೂಜೆ ಮಾಡುವಂತೂ ಗ್ಯಾರಂಟಿ ಇದನ್ನ ನನ್ನ ಭರವಸೆ ಅಲ್ಲ. ಎಲ್ಲ ವಿದ್ಯಾರ್ಥಿ ಬೆಳಗ್ಗೆ ನಾವು ಬೇಡಿಕೆ ಮುಖಾಂತರ ಕೊಡ್ತಾ ಇದ್ದೀವಿ. ದಯವಿಟ್ಟು ಅದರ ಜೊತೆಗೆ ನಮ್ದೊಂದು ಇನ್ನೊಂದು ಬೇಡಿಕೆ ಏನಿದೆ, ದಯವಿಟ್ಟು ವಿದ್ಯಾರ್ಥಿಗಳು ₹4,000 ಖರ್ಚು ಮಾಡಿ ತುಂಬಾ ಕಷ್ಟಪಟ್ಟು ಹೋಗ್ತಿದ್ದಾರೆ. ದಯವಿಟ್ಟು ನಿಮ್ಮ ಒಳ ಮೀಸಲಾತಿಯನ್ನು ಬೇಗ ಕಂಪ್ಲೀಟ್ ಮಾಡಿ ದಯವಿಟ್ಟು ನೇಮಕಾತಿಯನ್ನು ಪ್ರಾರಂಭಿಸಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಒಬ್ಬ ವಿದ್ಯಾರ್ಥಿಯಾಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಈ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿ ನನ್ನೊಂದು 2 ಮಾತುಗಳ ಮಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಯುವಜನತೆ ಬೇಕು, ದೇಶ ಉದ್ಧಾರ ಮಾಡಬೇಕು. ಯಾಕೆ ಯುವಕರಿಗೆ ನೌಕರಿ ಕೊಡಕ್ ಬೇಡ ಅಂತದ? ಬೇಕು, ಯುವಕರಿಗೆ ನೌಕರಿ ಬೇಕು. ಯಾಕೆ ಹೊಲ್ದಾಗ ದುಡಿರಿ, ಹೊಲ್ಲಾಗೂ ದುಡಿತೀವಿ. ಅದ್ರ ಜೊತೆ ಇಷ್ಟೆಲ್ಲ ಏನ್ ಬಿಸಿಲ ಮಳಿ ಅನ್ನಲ್ಲ, ಅದು ಬಿಡಿ ಹೋಗ್ಲಿ. ಗ್ರಂಥಾಲಯಗಳು ನಮ್ಗೆ ನೋಡಿ ಹೇಳಕತ್ತಾವ 8 ಜನ ಕೂತು ಅದ್ರಲ್ಲೂ ನಮ್ಮೆಲ್ಲಾ ಸಹೋದರರ ಬಗ್ಗೆ ಹೇಳ್ಬೇಕಂದ್ರೆ ಮಳಿಗೂ ಹೋಗಲ್ಲ, ರೂಮಿಗೂ ಹೋಗಲ್ಲ, ಅಲ್ಲೇ ಹೋಗ್ತಾರ, ಅಲ್ಲೇ ಓದ್ತಾರ. ನಮ್ಮ ಹುಡುಗಿಯರ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಹೋಗುದು ಬರೋದು ಮಾಡ್ತೀವಿ, ಓಣ್ಯಾಕತ್ತಾರ ತಂಗಿನ 8 ದಿನ ಕಲಿತೀವಿ ಅಂತ. ಅಯ್ಯದು 8 ಮುಗಿದೈತೆ ಅಲ್ಲಿ ತನಕ ಕಲಿಯಕ್ಕೆ ಅಂತ ಹೇಳ್ತಾನೆ. ಈಗ ಹೇಳ್ತಾರೆ ಸಿದ್ದರಾಮಯ್ಯನವರೇ, ನಾವು ಮುಗಿಕೆ ಆಗೋದಕ್ಕೆ ಓದಕ್ ಆಗುದಿಲ್ಲ. ನಿಮ್ಮಲ್ಲಿ ವಿನಂತಿಯಿಂದಾನು ಕೇಳ್ಕೊತೀವಿ, ಯಾಕಂದ್ರೆ ನಮ್ಮ ಹಕ್ಕು ಐತಿದು ಕೇಳಕತ್ತೀವಿ. ನೀವು ಎಷ್ಟು ನಮಸ್ಕಾರ ಮಾಡಿ ನಮಗ್ ಮತದಾನ ಮಾಡಿ ಯುವಕರ ನೀವು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ. ದಯವಿಟ್ಟು ಸರ್ಕಾರದವರು ನಿಮ್ಮಲ್ಲಿ ಕೇಳ್ಕೊತೀವಿ ಎಲ್ರಿಗೂ. ನೋಡ್ರಿ, ಇದನ್ನ ನೋಡಿದ್ರು ಅನಿಸ್ತದ ನಾವು ಗ್ರಂಥಾಲಯದ 400 ಮಂದಿ 100 ಮಂದಿ ಕೂತು ಓದುದಲ್ಲ. ಇಲ್ಲಿ ಬರೀ ಇದಷ್ಟಲ್ಲ, ಇಡೀ ಕರ್ನಾಟಕ ತುಂಬಾ ಎಲ್ಲಾ ಸ್ಪರ್ಧಾರ್ಥಿಗಳು ಹೊಸ ಕನಸು ಹೊತ್ತನ್ನ ಕೂತಿದ್ದಾರೆ. ಅವರ ಕನಸುಗಳಿಗೆ ನೀವೆಲ್ಲ ನೀರ್ ಹಾಕಿ ಪೋಷಣೆ ಮಾಡಬೇಕಾದ ಅವಶ್ಯಕತೆ ಐತಿ. ನಮಗೆಲ್ಲ ಅದರ ಅನಿವಾರ್ಯತೆ ಐತಿ. ಯಾರು ನಾವೇನ್ TC-ಗಳು ಮಕ್ಕಳಲ್ಲ, ಎಲ್ಲರೂ ನಾವು PC ಆಗ್ಬೇಕಂತ ಕನಸು ಕಂಡಿರೋ ಬಡವರ ಮಕ್ಕಳದೀವಿ. ನಮ್ಮ ತಂದೆ ತಾಯಿಗಳು ಕೇಳಿದ ತಕ್ಷಣ ಇಲ್ಲಿ ಹೋರಾಟ ಮಾಡ್ಬೇಕಾಗತ್ತೆ. ನಿಮ್ಮೆಲ್ಲರಲ್ಲಿ ಇದೇನು ಮನವಿ ಮಾಡ್ಕೊಂಡು ಸಾಕಾಗಿದೆ. ನಾವು ಮನನೊಂದು ಇಲ್ಲಿ ಬಂದೀವಿ. ಎಲ್ರು ಇದಕ್ಕೆ ಏನ್ ಮಾಡ್ರಿ, ನಮ್ಮ ವಿದ್ಯಾರ್ಥಿ
ವಿದ್ಯಾರ್ಥಿಗಳಿಗಾಗಿ ನಮ್ಮೆಲ್ಲರಿಗಾಗಿ ನೀವು ಬದಲಾಗಬೇಕು, ಇಲ್ಲಾಂದ್ರೆ ನಾವು ಬೇರೆ ರೀತಿಯಲ್ಲಿ ಬದಲಾಗಬೇಕಾಗೈತಿ. ವಿದ್ಯಾರ್ಥಿ ಯುವಜನರು ಒಟ್ಟುಗೂಡಿ ನಾವು ಒಂದು ಕೆಲವು ಬೇಡಿಕೆಗಳನ್ನ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಒಂದು ವಯೋಮಿತಿ ಹೆಚ್ಚಳ ಮಾಡಬೇಕು, ಕೂಡಲೇ ನೇಮಕಾತಿ ಪ್ರಕ್ರಿಯೆ ಚಾಲೂ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ದೇವೆ. ಹೋರಾಟ ಇದು ಸುಮಾರು ತಿಂಗಳಿನಿಂದ ನಮ್ಮದು ಹೋರಾಟ ಐತೆ. ಆದ್ರೆ ಇದಕ್ಕೆ ಸ್ಪಂದಿಸದೇ ಇದ್ರೆ, ಸರ್ಕಾರ ಸ್ಪಂದಿಸದೇ ಇದ್ರೆ ಖಂಡಿತವಾಗ್ಲೂ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಯಾಕಂತ ಕೇಳಿದ್ರೆ ವಿದ್ಯಾರ್ಥಿ ಯುವಜನರು ಕೇಳ್ತಾ ಇರತಕ್ಕಂಥದ್ದು ಉದ್ಯೋಗ, ದೇಶ ಕಟ್ಟುವ ಕೆಲಸದಲ್ಲಿ ನಮಗೆ ಪಾಲ್ ಕೊಡಿ, ನಮ್ಗೆ ಉದ್ಯೋಗ ಕೊಡಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ದಾರೆ. ಒಂದು ವೇಳೆ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗ್ಲೂ ಇದು ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಎಚ್ಚೆತ್ತುಕೊಂಡು ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಇರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಕಡಿಮೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬದ್ಧತೆಯನ್ನು ಕೂಡ ಅದು ಪ್ರದರ್ಶನ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಕೂಡಲೇ ಎರಡೂ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ಯುವಜನರ ಜೀವನ ಜೊತೆ ಆಟ ಮಾಡದೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಒಂದು ವೇಳೆ ಮಾಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ಎಚ್ಚೆತ್ತುಕೊಂಡ ವಿದ್ಯಾರ್ಥಿ ಯುವಜನರು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿರೋಧವನ್ನು ಒಡ್ಡಬೇಕಾಗ್ತದೆ. ಅದಕ್ಕೆ ಈ ಸರ್ಕಾರಗಳು ಹೊಣೆಗಾರರಾಗಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹವಾಗಿದೆ. ಇವತ್ತು ವಿಜಯಪುರ ಜಿಲ್ಲೆ ಮತ್ತು ನಗರದ ಎಲ್ಲಾ ಏನು ಸ್ಪರ್ಧಾತ್ಮಕ ವಿದ್ಯಾರ್ಥಿ ಯುವಜನರಿವೆ, ನಮ್ಮ ಒಂದು ಯುವಜನ ಆಕ್ರೋಶ ಅಂತೇಳಿ ಇವತ್ತು ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ಇವತ್ತು ನಗರದ ಒಂದು ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ ವರೆಗೂ, ಗಾಂಧಿ ಸರ್ಕಲ್ ಇಂದ ಇವತ್ತು ರ್ಯಾಲಿಯನ್ನು ಮಾಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ವಯೋಮಿತಿಯನ್ನ ಕಾಯಮಾಗಿ ಇವತ್ತು 35 ವರ್ಷಗಳ ಏನು ನಾವು ವರ್ಷದವರೆಗೂ ಇವತ್ತು ಏರಿಸಬೇಕಂತ ಹೇಳಿ ನಾವು ಇವತ್ತು ಮತ್ತೆ ನೌಕರಿ ಕರೆಯುವಂತ ಒಂದು ಬ್ಯಾಕ್ಲಾಕ್ ಹುದ್ದೆಗಳಾಗಿರ್ಬೋದು, ಖಾಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಉದ್ಯೋಗಗಳಿರ್ಬೋದು, ಎಲ್ಲವನ್ನು ತುಂಬಬೇಕು. ಮತ್ತೆ ಇವತ್ತು ನೌಕರಿ ನೋಟಿಫಿಕೇಶನ್ ಏನ್ ನೀವು ಮಾಡ್ತೀರಿ ಸರ್ಕಾರದ್ದು, ಆ ನೋಟಿಫಿಕೇಶನ್ ಒಳಗಡೆ ಪ್ರತಿಯೊಂದನ್ನು ಸ್ಪಷ್ಟವಾಗಿ ಸಮಯದ ನಿಗದಿಯನ್ನ ಸ್ಪಡಿಸಿ, ಯಾವ ದಿನಾಂಕ ನೀವು ಹಾಲ್ ಟಿಕೆಟ್ ಏನ್ ಬಿಡ್ತೀರಿ, ಯಾವ ದಿನಾಂಕ ನೀವು ಅವ್ರಿಗೆ ಹಾಲ್ ಟಿಕೆಟ್ ಅನ್ನು ಬಿಡ್ತೀರಿ, ಎಕ್ಸಾಮ್ ನಡೆಸ್ತೀರಿ, ಮತ್ತೆ ಅವ್ರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾವಾಗ ಬಿಡ್ತೀರಿ, ಮತ್ತೆ ಕಟಪ್ ಲಿಸ್ಟ್ ಯಾವಾಗ ಬಿಡ್ತೀರಿ, ಪ್ರತಿಯೊಂದನ್ನು KS ಮತ್ತು IS ರೂಪದಲ್ಲಿ ಅವರಿಗೆ ದಿನಾಂಕವನ್ನು ನಿಗದಿಪಡಿಸಿ ಬಿಡಬೇಕಂತಕ್ಕಂಥ ಒಂದು ಬೃಹತ್ ಹೋರಾಟ ಇವತ್ತು ವಿಜಯಪುರ ನಗರದಲ್ಲಿ ನಡೆದಿದೆ. ನಾವು ಇವತ್ತು ಸರ್ಕಾರಕ್ಕೆ ಕೇಳೋದಿಷ್ಟೇ, ನಾವು ಈ ದೇಶವನ್ನು ಕಟ್ಟಲು, ಈ ದೇಶಕ್ಕೆ ಇವತ್ತು ಸಾಧನೆಯನ್ನು ಮಾಡಲು ನಾವು ಇವತ್ತು ರೆಡಿ ಇದ್ದೀವಿ. ಹಗಲು ರಾತ್ರಿ ಓದ್ತಾ ಇದ್ವಿ. ಸುಮಾರು ನಗರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ಏನಿದೆ ರಾತ್ರಿ ಏನಿದೆ ಕಷ್ಟಪಟ್ಟು ಇವತ್ತು ಓದ್ತಾ ಇದೀವಿ. ಆದ್ರೆ ನೀವು ವಯೋಮಿತಿಯನ್ನ ಇವತ್ತು ಸಡಿಲಗೊಳಿಸಿ ಕಾಯಂ ವಯೋಮಿತಿನ 35 ವರ್ಷಕ್ಕೆ ಇವತ್ತು ಏರಿಸಿ ಅವರ ಭವಿಷ್ಯಕ್ಕೆ ಇವತ್ತು ಉಜ್ವಲವಾಗುವಂತ ಒಂದು ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆಯನ್ನ ಇವತ್ತು ಈಡೇರಿಸಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕಿ ಸರ್ಕಾರವನ್ನ ಬೀಳಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅದಕ್ಕಾಗಿ ನಿಮಗೆ ಎಚ್ಚರಿಕೆ ನೀಡ್ತಾ ಇದೆ. ನಮ್ಮ ರಾಜ್ಯವನ್ನ ಬಿಹಾರ್ ಮತ್ತು ಬಾಂಗ್ಲಾದೇಶ ರೀತಿ ಇವತ್ತು ನೇಪಾಳ ರೀತಿ ಮಾಡ್ಲಕ್ ಹೋಗ್ಬೇಡ್ರಿ. ನಮ್ಮ ಉದ್ಯೋಗವನ್ನ ಇವತ್ತು ಕೊಡುವ ನಿಟ್ಟಿನಲ್ಲಿ ನೀವು ಇವತ್ತು ನಮ್ಗೆ ಅಧಿಕಾರ ಮತ್ತು ಸಮಾನತೆಯನ್ನ ಕೊಡಬೇಕಂತ ಹೇಳಿ ಮನವಿ ಮಾಡ್ಕೊತಾ ಇದ್ದೇನೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ.